ಜಿಲ್ಲಾ ಯಲಬುರ್ಗಾ ತಾಲೂಕಿನ ಗುನ್ನಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಡಾಕ್ಟರ್ ಬರುವ ಸಮಯ 11 ಗಂಟೆಗೆ, ಹೋಗುವ ಸಮಯ 4 ಗಂಟೆಗೆ. ಡಾಕ್ಟರ್ ನೇತ್ರಾವತಿ ಕೆ ಪೇಷಂಟ್ ಹತ್ರ 200 ರೂಪಾಯಿ ಹಣ ವಸೂಲಿಗೆ ಇಳಿದಿದ್ದಾರೆ. ಇಲ್ಲದಿದ್ರೆ ಜಿಲ್ಲಾ ಆಸ್ಪತ್ರೆ ಹೋಗು ಎಂದು ಹೇಳುತ್ತಾರೆ. ಡಿಎಚ್ಒ ಲಿಖಿತ ಮುಖಾಂತರ ಕೊಟ್ಟರು, ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಿಲ್ಲ. ಬರುವ ಪೇಷಂಟು ದುಡ್ಡು ಕೊಟ್ರೆ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ಎಂದು ಹೇಳುವ ನೇತ್ರಾವತಿ, ಗವರ್ಮೆಂಟ್ ಸೌಲಭ್ಯ ಎಲ್ಲ ಇದ್ದರೂ, ಔಷಧ ಹಾಸ್ಪಿಟಲ್ನಲ್ಲೇ ಇದ್ದರೂ ಹೊರಗಡೆ ಬರೆದು ಕೊಡುವ ಡಾಕ್ಟರ್ ನೇತ್ರಾವತಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರಾ ಇಲ್ವಾ ಕಾದು ನೋಡೋಣ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಶಿವಪ್ಪ ಮಾಳೇರಿ. ಯಾವ ಊರು? ಹುಣಸಾಳ ರೀ. ಹುಣಸಾಳ. ಈಗ ಎಲ್ಲಿಗೆ ಬಂದ್ರಿ ನೀವು? ಹುಣಸಾಳ ಇಲ್ಲಿ ಆರೋಗ್ಯ ಕೇಂದ್ರ ಗುನ್ನಾಳಕ್ಕೆ ಬಂದಿವ್ರಿ. ಮಕ್ಕಳಿಗೆ ಕೆಮ್ಮು 3-4 ದಿನದ ಕೆಮ್ಮು ಐತ್ರಿ. ಕಪ್ಪ ಹಿಡಿದ್ರಂದ್ರೆ ಎಣ್ಣೆ ಎಲ್ಲ ಹೊರಗಡೆ ಬರ್ಕೊಡ್ತೀವಿ, ಹೊರಗಡೆ ತಗೊಂಬ ಅಂತಿದ್ರಿ. ಅದಕ್ಕೆ ಹೊರಗಡೆ ತಗೊಂಡಿದ್ವಿ. ಅಷ್ಟೊತ್ತಿ ಏನು ಹೊರಗಡೆ ಬರ್ಕೊಟ್ರಿ? ಎಣ್ಣೆ ರೀ, ಕಪ್ಪ ಹಿಡಿಯೋದು. ಕಪ್ಪದ ಎಣ್ಣಿನ ಹೊರಗೆ ತುಂಬ ಅಂತೇಳಿ ಬರ್ಕೊಟ್ರಿ. ಹಾಂ, ತೋರಿಸ್ರಿ ಚೀಟಿ. ಅದೇ ನೀವು ತರಕೊಂಡಿದ್ರಿ. ಈಗ ಈ ಥರ ಕೊಂತೀನಿ. ಇವ್ರು ಇಲ್ಲ ಅಂತ ಹೇಳ್ಯಾರನ್ರಿ ನಿಮ್ಗೆ? ಹೇಳಿದ್ರೆ ಇಲ್ಲ ಅನ್ನಕತ್ತೀವಿ. ಇನ್ನೊಂದು ಸಲ ಕೇಳ್ತೀನಿ ಹೋಗಿ. ಸರ ನಿಮ್ಮ ಹೆಸರೇನ್ರಿ? ಹನುಮಂತರ. ಯಾವ ಊರ್ರಿ? ಇದ ಗುನ್ನಾಳ. ಇಲ್ಲಿ ಎದಕ್ಕೆ ಬಂದಿದ್ರಿ? ಹಾಂ. ವೈದ್ಯರು ಡಾಕ್ಟರ್ಸ್ ಕರೆಕ್ಟ್ ಟೈಮ್ ಬರ್ತಾರೋ ಇಲ್ಲ? ಎಷ್ಟು ಗಂಟೆ ಬರುತ್ತಾರೆ? ಸೋಮವಾರದ ಒಂದಿನ ಇರ್ತಾರೆ, ಮತ್ತಂತರ ಇರಂಗಿಲ್ಲ, ಡೈಲಿ ಇರಂಗಿಲ್ಲ ರೀ. ಮತ್ತೇನು ತೊಂದರೆ ಐತಿ? ಇಲ್ಲೇ ಫೆಸಿಲಿಟಿ ಹೆಂಗೆ ಐತ್ರಿ? ಇಲ್ಲೇ ಫೆಸಿಲಿಟಿ ಚಲೋ ಐತ್ರಿ ಸರ್. ಹಾಂ. ಡಾಕ್ಟರ್ದ ಒಂದು ಪ್ರಾಬ್ಲಮ್ ಸರ್, ಡಾಕ್ಟರ್ ಇರಂಗಿಲ್ಲ ಸರ್. ನಿಮ್ಮ ಹೆಸರೇನು? ವಿಶ್ವನಾಥ. ಯಾವ ಊರು ನಿಮ್ದು? ಊರ ಹೆಸರು? ಗುನ್ನಾಳ. ಗುನ್ನಾಳಲ್ಲಿ ದವಾಖಾನೆಗೆ ಟೈಫಾಯ್ಡ್ ಅಂತ ಬಂದಿದ್ವಿ ಸರ. ತೋರಿಸ್ಕೊಂಡೋಗಂತ ಬಂದಿದ್ವಿ. ಇಲ್ಲಿ ತೋರಿಸ್ಕೊಂಡ್ವಿ. ಏನದವಪ್ಪ ಅಂದ್ರೆ ಬ್ಲಡ್ ಚೆಕಪ್ ಮಾಡಿಸ್ಕೊಂಡ್ಬಂದ್ವಿ. ಟೈಫಾಯ್ಡ್ ಅಂತ ಬಂದು ಸರ. ಬ್ಲಡ್ ಚೆಕಪ್ ಇಲ್ಲೇ ಮಾಡಿದ್ರು ಹೊರಗೆ ಇಲ್ಲೇ ಮಾಡಿದ್ರು? ಇಲ್ಲೇ ಮಾಡ್ಯಾರ. ಹೋಗಿದ್ವಿ. ಹೋದ್ಮೇಲೆ ಚೆಕ್ ಮಾಡಿದ್ರು, ಅದು ಟೈಫಾಯ್ಡ್ ಅಂತ ಬಂದು ಸರ. ತೋರಿಸ್ಕೊಂಬಂದ್ಮೇಲೆ ಅವ್ರು ಡಾಕ್ಟರ್ ಕಡೆ ಕೊಟ್ವಿ. ಗ್ಲೂಕೋಸ್ ಹಚ್ಬೇಕು, ಇಂಜೆಕ್ಷನ್ ಹಾಕ್ಬೇಕು ಸರ. ಜೋರು ಇಂಜೆಕ್ಷನ್ ಹಾಕಿದ್ಮೇಲೆ ಅದು ಅಮೌಂಟ್ ಕೇಳಿದೆ ಸರ್, ಒಂದು 200 ರೂಪಾಯಿ. ಹಂಗಾಗಿ ನಾವು 2 ದಿನ ನೋಡಿದ್ವಿ ಸರ್, ಇಲ್ಲ ಹಚ್ಕೊಂಡು ಗ್ಲುಕೋಸು. ಸಿಸ್ಟರ್ ಹಾಕ್ನಾರಿದ್ರು, ಪರಿಚಯ ಇದ್ದರು. 1 ದಿನ ಹಾಕ್ತಿದ್ರು ಅವರು, ಡಾಕ್ಟರ್ ಎಲ್ಲರ ಹಾಕ್ತಿದ್ರು. ಡಾಕ್ಟರ್ ಆದಮೇಲೆ ಅದು ಇಲ್ಲಿ ಗುಣ ಆಗಲಿಲ್ಲ ಸರ. ಮತ್ತು ಅಲ್ಲಿ ಹೋಗಿ ಡೈಲಿ 2 ಅಲ್ಲ ಸರ, ಅಲ್ಲಿ ಆಮೇಲೆ ಅವ್ರು ಬರ್ಕೊಟ್ಟ ಮೇಲೆ ಇಲ್ಲಿ ಬಂದು ಹಾಕ್ಸ್ಕೊಂಡ್ವಿ ಸರ್. ನೀವೇನು ದುಡ್ಡು ಕೊಡಲಿಲ್ಲ? ಇಲ್ಲ ಸರ್. ಮತ್ತು ನಾವು ಇಂಜೆಕ್ಷನ್ ಹಾಕಿದ್ರೆ ಇಲ್ಲ, ದುಡ್ಡು ಕೊಡ್ಲಾರ್ದಕ್ಕೆ ಇಂಜೆಕ್ಷನ್ ಮಾಡಿದ್ರು ಇಲ್ಲ? ಕೊಡಲಿಲ್ಲ, ಹೊರಗಡೆ ಮಾಡಿಸಿದ್ರಿ. ಎಷ್ಟು ಕೇಳಿದ್ರು ದುಡ್ಡು? ಹೇಳ್ಯಾನ್ ಬಿಡ್ರಿ.